ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಎಂಬ ಚಾಪ್ಟರ್ ಇಂದ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆ ನೆರಳಿನ ಪ್ರದೇಶವಾಗಿ ಪರಿಣಮಿಸಲು ಕಾರಣವೇನು? ಪಶ್ಚಿಮ ಘಟ್ಟಗಳ ಮಳೆಯ ಮಾರುತಗಳನ್ನು ಪಶ್ಚಿಮ ಘಟ್ಟಗಳು ತಡೆದು ಅಧಿಕ ಮಳೆಯನ್ನ ಸುರಿಸುತ್ತವೆ. ಓಕೆ, ಮಳೆ ಮಾರುತಗಳನ್ನ ಪಶ್ಚಿಮ ಘಟ್ಟಗಳು ತಡೆಯುತ್ತವೆ. ಇದರಿಂದ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗವು ಅತ್ಯಧಿಕ ಮಳೆಯನ್ನ ಪಡೆಯುತ್ತೆ ಮಕ್ಕಳೇ. ಓಕೆ, ಪಶ್ಚಿಮ ಭಾಗವು ಅಧಿಕ ಮಳೆಯನ್ನ ಪಡೆಯುತ್ತೆ. ಅದೇ ರೀತಿ ಪೂರ್ವಕ್ಕೆ ಹೋದಂತೆಲ್ಲ ಮಳೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಆದ್ದರಿಂದ ಈ ಪೂರ್ವ ಭಾಗವನ್ನ ಮಳೆಯ ನೆರಳಿನ ಪ್ರದೇಶ ಅಂತ ಕರೀತಾರೆ. ಮಳೆಯ ನೆರಳಿನ ಪ್ರದೇಶ ಎಂದು ಕರೆಯುತ್ತಾರೆ. ಯಾಕೆ ಅಂತಂದ್ರೆ ಪಶ್ಚಿಮ ಘಟ್ಟಗಳು ಮಳೆ ಮಾರುತಗಳನ್ನ ತಡೆಯುವುದರಿಂದ ಅತ್ಯಧಿಕ ಮಳೆಯನ್ನ ಪಶ್ಚಿಮ ಭಾಗಕ್ಕೆ ಸುರಿಸುತ್ತವೆ. ಅದೇ ರೀತಿ ಪೂರ್ವ ಭಾಗಕ್ಕೆ ಹೋದಂತೆಲ್ಲ ಮಳೆ ಕಡಿಮೆ ಆಗ್ತಾ ಬರುತ್ತೆ. ಆದ್ದರಿಂದ ಪೂರ್ವ ಭಾಗವನ್ನ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವನ್ನ ನಾವೇನಂತ ಕರಿತೀವಿ? ಮಳೆ ನೆರಳಿನ ಪ್ರದೇಶ ಅಂತ ಕರೆಯುತ್ತೇವೆ. ಥ್ಯಾಂಕ್ ಯು.